ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ವ್ಲಾಗ್ ಆಗಿದೆ. ಇವತ್ತು ನಾವು ಹೊರಗಡೆ ಹೋಗ್ಬೇಕಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ನನ್ನ ದಿನನಿತ್ಯದ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಮನೆಯೆಲ್ಲ ಕ್ಲೀನ್ ಆಗಿದೆ. ಹಾಗೆ ನನ್ನ ತಂಗಿ ಕೂಡ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾಳೆ. ನಾನು ಹಾಗೆ ಕಿಚನಿಗೆ ಬಂದುಬಿಟ್ಟು ನನ್ನ ಕಿಚನನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇವಾಗ ನನ್ನ ಕಿಚನ್ ಕೌಂಟರ್ ಫುಲ್ ಕ್ಲೀನ್ ಆಗಿದೆ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ನನಗೆ ಹೇಗೆ ಮಾಡಬೇಕು ಏನು ಅಂತ ಗೊತ್ತಿಲ್ಲ. ಇವಾಗ ಎಲ್ರಿಗೂ ಕಾಫಿ ಕೊಡೋಣ ಅಂತೇಳ್ಬಿಟ್ಟು ಕಾಫಿಗೆ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಕಾಫಿ ಕೂಡ ರೆಡಿಯಾಗಿದೆ. ಎಲ್ಲರಿಗೂ ಕಾಫಿನೂ ಕೊಟ್ಟಾಯಿತು. ಈ ಕಡೆ ಪೂಜೆನೂ ಕೂಡ ಆಗಿದೆ. ಮಾರ್ನಿಂಗ್ ಟಿಫನ್ಗೆ ಮನೆಯಿಂದನೇ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಹಾಗಾಗಿ ಮನೆಯಿಂದನೇ ಪುಳಿಯೋಗರೆನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಬಾಕ್ಸ್ ಕೂಡ ರೆಡಿಯಾಗಿದೆ. ಹಾಗೆ ನನ್ನ ಇಬ್ಬರು ಮಕ್ಕಳು ಇವತ್ತು ಹೊರಗೆ ಹೋಗೋದು ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಬೇಗ ಎದ್ದು ರೆಡಿಯಾಗಿದ್ದಾರೆ. ಇವಾಗ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಸುಮಾರು ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ನಾವು ಮನೆಯಿಂದ ಹೊರಟಿದ್ದೀವಿ. ಇವತ್ತು ನಾವು ಒಂದು ಹಿಸ್ಟೋರಿಕಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ತಾ ದಾರಿಯಲ್ಲಿ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತಿಂಡಿ ಮಾಡ್ತಾಯಿದ್ದೀವಿ. ವಾತಾವರಣದ ಮಧ್ಯದಲ್ಲಿ ಕೂತ್ಕೊಂಡು ತಿಂಡಿ ಮಾಡ್ತಾ ಇರೋದು ತುಂಬಾ ಖುಷಿ ಅನಿಸುತ್ತೆ ಅಲ್ವಾ? ತುಂಬ ಮೆಮೊರೇಬಲ್ ಆಗಿರುತ್ತೆ. ಇವಾಗ ತಿಂಡಿ ಎಲ್ಲ ಆಯಿತು. ಇವಾಗ ನಾವು ನಮ್ಮ ಪ್ರವಾಸವನ್ನು ಮುಂದುವರಿಸ್ತಾ ಇದ್ದೀವಿ. ನೋಡಿ, ನನ್ನ ಮಕ್ಕಳು ಅವ್ರ ಟ್ರಿಪ್ಪನ್ನು ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರಿಗಂತೂ ತುಂಬ ಖುಷಿಯಾಗಿದೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚು ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇವತ್ತು ನಾವು 12 ಜ್ಯೋತಿರ್ಲಿಂಗದಲ್ಲಿ ಒಂದಾದಂತಹ ತ್ರಂಬಕೇಶ್ವರ ದೇವಾಲಯಕ್ಕೆ ಬಂದಿದ್ದೇವೆ. ಇದು ಮಹಾರಾಷ್ಟ್ರ ರಾಜ್ಯದ ನಾಶಿಕ್ ಜಿಲ್ಲೆಯಾದ ತ್ರಂಬಕ್ ಎಂಬ ನಗರದಲ್ಲಿದೆ. ಇದು ನಾಶಿಕ್ ನಗರದಿಂದ ಕೇವಲ 30 ಕಿಲೋಮೀಟರ್ ದೂರದ ಅಂತರದಲ್ಲಿದೆ. ಇದು ಗೋದಾವರಿ ನದಿಯ ಉಗಮ ಸ್ಥಾನವಾಗಿದೆ. ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಗೋದಾವರಿ ನದಿಯ ಉಗಮ ಸ್ಥಾನವಾಗಿದ್ದು, ಗೋದಾವರಿ ನದಿಯನ್ನು ಪವಿತ್ರ ನದಿಯೆಂದು ಭಾವಿಸಲಾಗಿದೆ. ಎಲ್ಲ ಭಕ್ತರು ಕೂಡ ಗೋದಾವರಿಯ ನದಿಯಲ್ಲಿ ಮಿಂದೆದ್ದು ದೇವರ ದರ್ಶನಕ್ಕೆ ಹೋಗುತ್ತಾರೆ. ಇಲ್ಲಿ ಸುಮಾರು ವರ್ಷಗಳ ಇತಿಹಾಸವೇ ಕೂಡ ಇದೆ. ಇದು ಯಾವುದೇ ಕಾಲದಲ್ಲಾದರೂ ನೀರು ಬತ್ತಿ ಹೋಗುವುದಿಲ್ಲ. ರಾಮಾಯಣ ಕಾಲದಲ್ಲಿ ರಾಮ ಸೀತೆಯ ವನವಾಸದ ಸಮಯದಲ್ಲಿ ಈ ತ್ರಂಬಕೇಶ್ವರ ದೇವಾಲಯದಲ್ಲೂ ಕೂಡ ಅವರ ಸಮಯವನ್ನು ಕಳೆದಿದ್ದಾರೆ. ಈ ದೇವಾಲಯವನ್ನು ಪೇಶ್ವಾ ಬಾಲಾಜಿ ಬಾಜಿರಾವ್ ಮತ್ತು ನಾನಾ ಸಾಹೇಬ್ ನಿರ್ಮಿಸಿದ್ದಾರೆ.
ಪೀಠದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಇಲ್ಲಿ ಪ್ರತಿ ಸೋಮವಾರ ಹಾಗೂ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತಿರುತ್ತವೆ. ಮಹಾರಾಷ್ಟ್ರದಲ್ಲಿ 3 ಜ್ಯೋತಿರ್ಲಿಂಗಗಳಿವೆ. ಅದರಲ್ಲಿ 1 ನಾಶಿಕ್ ತ್ರಂಬಕೇಶ್ವರ್, 2 ಭೀಮಾಶಂಕರ್, 3 ಗ್ರೀಶನ ಜ್ಞಾನೇಶ್ವರ್. ಇವು 3 ಮಹಾರಾಷ್ಟ್ರದಲ್ಲಿರುವ ಪ್ರಸಿದ್ಧ ಜ್ಯೋತಿರ್ಲಿಂಗಗಳಾಗಿವೆ. ಇಲ್ಲಿ ಸುತ್ತಮುತ್ತಲೂ ಕೂಡ ಹಲವಾರು ಪ್ರವಾಸಿ ತಾಣಗಳಿವೆ. 1 ಬ್ರಹ್ಮಗಿರಿ ಬೆಟ್ಟದಲ್ಲಿ ಅಂಜನೇರಿ ಅಂದರೆ ಆಂಜನೇಯನ ಜನ್ಮಸ್ಥಳವಿದೆ. ಹಾಗೆ ತ್ರಂಬಕೇಶ್ವರ್ ಇಂದ ಸುಮಾರು 100 ಕಿಲೋಮೀಟರ್ ಅಂತರದಲ್ಲಿ ವನಿ ಸಪ್ತಶೃಂಗಿ ದೇವಾಲಯವಿದೆ. ಹಾಗೆ ಸ್ವಾಮಿ ಸಮರ್ಥ ಮಂದಿರ ಕೂಡ ಇದೆ. ತ್ರಂಬಕ್ ನಗರದಿಂದ 30 ಕಿಲೋಮೀಟರ್ ಅಂತರದಲ್ಲಿ ಪಂಚವಟಿ ದೇವಸ್ಥಾನವೂ ಕೂಡ ಇದೆ. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಯಾರಾದರೂ ಮಹಾರಾಷ್ಟ್ರ ಕಡೆ ಟ್ರಿಪ್ ಬಂದಿರೋರು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಗುಪ್ತ ಗೋದಾವರಿ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾಕಂದರೆ ಇದು ಬ್ರಹ್ಮಗಿರಿ ತಪ್ಪಲಿನಲ್ಲಿ ಗೋದಾವರಿಯ ಉಗಮ ಸ್ಥಾನ ಆಗಿರುತ್ತೆ. ಇದನ್ನು ಗುಪ್ತ ಗೋದಾವರಿ ಅಂತೇಳ್ಬಿಟ್ಟು ಯಾಕಂದ್ರೆ ಕರೀತಾರೆ ಅಂದರೆ ಅದು ಚಿಕ್ಕ ರಂಧ್ರದ ಮೂಲಕ ನೀರು ಹೊರಗೆ ಬರ್ತಿರೋದ್ರಿಂದ ಇದನ್ನು ಗುಪ್ತ ಗೋದಾವರಿ ಅಂತ ಹೇಳ್ಬಿಟ್ಟು ಕರೀತಾರೆ.